Hello students, I am with another video on this chapter 3 plant kingdom. In our previous video we discussed about the division algae. In this video I am dealing with the division bryophytes and division pteridophytes. First coming to division bryophytes. Characteristic feature of this division bryophytes are they are called as amphibians of plant kingdom. They are called as amphibians of plant kingdom. Why? Because they live in soil but need water for their sexual reproduction. They can live in soil but need water for their sexual reproduction. They occur in damp, humid, and shaded localities. They occur in damp, humid and shaded localities. ಈ ಬ್ರಯೋಫೈಟ್ಸನ್ನು ನಾವೇನಂತ ಕರಿತೀವಿ? ಪ್ಲ್ಯಾಂಟ್ ಕಿಂಗ್ಡಮಿನ ಆಂಫಿಬಿಯನ್ಸ್ ಅಂತ ಕರಿತೀವಿ ಅಥವಾ ಪ್ಲ್ಯಾಂಟ್ ಕಿಂಗ್ಡಮಿನ ಉಭಯವಾಸಿಗಳು ಅಂತ ಕರಿತೀವಿ. ಈಗ ನಿಮ್ಗೆ ಗೊತ್ತು ಆಂಫಿಬಿಯಾ ಅಥವಾ ಉಭಯವಾಸಿಗಳು ಅಂದರೆ ಏನು ಅಂತ. ಅವು ಬೋತ್ ಏನಂತೆ ಈ ಟೆರೆಸ್ಟ್ರಿಯಲ್ ಕಂಡೀಷನಲ್ಲಿ ಮತ್ತು ಅಕ್ವಾಟಿಕ್ ಕಂಡೀಷನಲ್ಲಿ ಲೀವ್ ಆಗುವಂಥ ಅಬಿಲಿಟಿ ಇರುತ್ತಂತೆ ಅದಕ್ಕೆ, ಹೌದಲ್ವಾ? ಈ ಬ್ರಯೋಫೈಟ್ಸನ್ನು ನಾವು ಆಂಫಿಬಿಯನ್ಸ್ ಆಫ್ ಪ್ಲ್ಯಾಂಟ್ ಕಿಂಗ್ಡಮ್. ಯಾಕಂತೆ ಇವು ಸಾಯಿಲ್ ಮೇಲೆ ಗ್ರೋ ಆಗುತ್ತಂತೆ, ಬಟ್ ಅವುಗಳ ಲೈಫ್ ಸೈಕಲ್ ಕಂಪ್ಲೀಟ್ ಆಗಬೇಕು ಅಂತಂದರೆ ವಾಟರ್ ಮಸ್ಟ್ ಆ್ಯಂಡ್ ಶುಡ್ ಅಂತೆ. ನೀರಿಲ್ಲ ಅಂದರೆ ಅವು ತಮ್ಮ ಸೆಕ್ಷುವಲ್ ರಿಪ್ರೊಡಕ್ಷನನ್ನು ಮಾಡೋಕ್ಕಾಗಲ್ಲ ಅಂತೆ. ಅರ್ಥ ಆಯ್ತಾ? ಎಲ್ಲಿ ಸಿಗತ್ತಂತಪ್ಪ ಅವು? ಡ್ಯಾಮ್, ಒದ್ದೆ ಅಂತ ಹೇಳ್ತೀವಲ್ವ, ಹ್ಯುಮಿಡ್ ಮತ್ತು ಶೇಡೆಡ್, ಸ್ವಲ್ಪ ನರಳಿರುವಂಥ ಜಾಗದಲ್ಲಿ, ಅಂಥ ಲೊಕ್ಯಾಲಿಟಿಯಲ್ಲಿ ಅಬ್ಸರ್ವ್ ಮಾಡ್ಬೋದು. ಈಗ ನೀವು ಮಳೆಗಾಲದಲ್ಲಿ ಅಬ್ಸರ್ವ್ ಮಾಡಿದರೆ ಈ ಒದ್ದೆ ಯಾವುದ್ರ ಮೇಲೆ, ಗೋಡೆ ಮೇಲೆ ಇರ್ಬೋದು ಅಥವಾ ಪಾಗರ್ ಮೇಲೆ ಇರ್ಬೋದು ಅಥವಾ ಸ್ವಲ್ಪ ಏನಾದರೂ ಒದ್ದೆ ನೆಲದ ಮೇಲೆ ಇರ್ಬೋದು, ಇವು ಗ್ರೋ ಆಗುತ್ತೆ. ಈವನ್ ನದಿಯ, ಇಲ್ಲಿ ನೀವು ಇಮೇಜಲ್ಲಿ ಅಬ್ಸರ್ವ್ ಮಾಡ್ಬೋದಲ್ವಾ, ನದಿಯ ದಡದಲ್ಲಿರುವಂಥ ಆ ಒದ್ದೆ ಕಲ್ಲು ಬಂಡೆ ಮೇಲೆ ಏನಾಗ್ತದೆ, ಅಲ್ಲಿ ಈ ಬ್ರಯೋಫೈಟ್ಸ್ ಗ್ರೋ ಆಗ್ತದೆ. ಇಲ್ಲಿ ಬಿದ್ದಿರುವಂಥ ಈ ಮರದ ಮೇಲೆ ಸ್ವಲ್ಪ ಒದ್ದೆ ಮಾಯ್ಸ್ಟ್ ಇರೋದು, ಹ್ಯೂಮಿಡ್ ಇರೋವಂಥ ಅದ್ರ ಮೇಲೆ ಏನಾಗ್ತದೆ, ಅದು ಗ್ರೋ ಆಗ್ತದೆ. ಸೊ ಅದು ಅದರ ಲೊಕ್ಯಾಲಿಟಿ. The body is more differentiated than that of algae. It is thallus-like and prostrate or erect and attached to substratum by unicellular or multicellular rhizoids. They lack true roots, stem or leaves. They may possess root-like, leaf-like and stem-like structure. The main plant body is haploid. It produces gametes, hence it is called as gametophyte. ಏನಂತೆ, ಈ ಬ್ರಯೋಫೈಟಿನ ಪ್ಲ್ಯಾಂಟ್ ಬಾಡಿ ಏನಿದೆ ಅಲ್ವಾ, ಅದು ಆಲ್ಗೆಗಿಂತ ಮೋರ್ ಡಿಫ್ರೆನ್ಷಿಯೇಟೆಡ್ ಅಂತೆ. ಆಲ್ಗೆಗಿಂತ ಸ್ವಲ್ಪ ಡಿಫ್ರೆನ್ಷಿಯೇಷನ್ ಜಾಸ್ತಿ ಆಗತ್ತಂತೆ. ಇಲ್ಲಿ ಈ ಥ್ಯಾಲಸ್ ಏನಿರುತ್ತಲ್ವ, ಐದರ್ ಪ್ರೋಸ್ಟ್ರೇಟಾಗಿ ಗ್ರೋ ಆಗ್ಬೋದಂತೆ ಅಥವಾ ಇರೆಕ್ಟಾಗಿ ಗ್ರೋ ಆಗ್ಬೋದು ಅಂತ. ಅಪ್ರೈಟಾಗಿ ಗ್ರೋ ಆಗ್ಬೋದು ಅಥವಾ ನೆಲಕ್ಕೇನು ತಾಗಿ ಹಾರಿಜಾಂಟಲ್ ಆಗಿ ಗ್ರೋ ಆಗ್ಬೋದು ಅಂತ. ಅರ್ಥ ಆಯ್ತಾ? ಇಟ್ ಅಟ್ಯಾಚ್ ಟು ಸಬ್ಸ್ಟ್ರಾಟಮಿಗೆ ಅಟ್ಯಾಚ್ ಹೇಗಾಗುತ್ತಂತೆ, ಈ ಬಂಡೆಗಿರ್ಬೋದು ಅಥವಾ ಯಾವುದಕ್ಕೆ ಲಾಗ್ಸಿಗೆ ಅಂದರೆ ಮರದ ತುಂಡಿಗಿರ್ಬೋದು, ಅದಕ್ಕೆಲ್ಲ ಯಾವುದರಿಂದ ಅಟ್ಯಾಚ್ ಆಗುತ್ತಂತೆ ಸಬ್ಸ್ಟ್ರಾಟಮಿಗೆ? ಯುನಿಸೆಲ್ಯುಲಾರ್, ಒಂದೇ ಸೆಲ್ಲಿಂದ ಆಗಿರುವಂಥದ್ದು, ಅಥವಾ ಮಲ್ಟಿಸೆಲ್ಯುಲಾರ್ ರೈಸಾಯ್ಡ್ಸ್ ಅಂದರೆ ರೂಟ್ ಲೈಕ್ ಸ್ಟ್ರಕ್ಚರ್ಸ್. ಈ ರೈಸಾಯ್ಡ್ಸ್ ಥ್ರೂ ಅವು ಏನಾಗುತ್ತಂತೆ, ಸಬ್ಸ್ಟ್ರಾಟಮಿಗೆ ಅಟ್ಯಾಚ್ ಆಗುತ್ತಂತೆ. ಇದರಲ್ಲಿ ಟ್ರೂ ರೂಟ್, ಸ್ಟೆಮ್ ಮತ್ತು ಲೀವ್ಸ್ ಅನ್ನೋದು ಇಲ್ಲ. ಟ್ರೂ ರೂಟ್, ಸ್ಟೆಮ್ ಮತ್ತು ಲೀವ್ಸ್ ಅನ್ನೋದಿಲ್ಲ. ಬಟ್ ಅದರಲ್ಲಿ ರೂಟ್ ಲೈಕ್ ಸ್ಟ್ರಕ್ಚರ್ ರೈಸಾಯ್ಡ್ಸ್, ಲೀಫ್ ಲೈಕ್ ಸ್ಟ್ರಕ್ಚರ್ ಅಥವಾ ಸ್ಟೆಮ್ ಲೈಕ್ ಸ್ಟ್ರಕ್ಚರ್ ಇರುತ್ತಂತೆ. ಅರ್ಥ ಆಗ್ತದೇನಾ? ಇಲ್ಲಿ ಫ್ಯುನೇರಿಯಾದ ಇಮೇಜನ್ನು ಅಬ್ಸರ್ವ್ ಮಾಡ್ಬೋದು ನೀವು. ಅಲ್ಲಿ ನೋಡಿ, ಬೇರ್ ಥರ ಕಾಣಿಸ್ತಿದೆ, ಅದೇನದು? ರೈಸಾಯ್ಡ್.
ಮೇನ್ ಆಕ್ಸಿಸ್ ಅಂತ ಕೊಟ್ಟಿದ್ದಾರಲ್ವಾ, ಅದು ಸ್ಟೆಮ್ ಲೈಕ್ ಸ್ಟ್ರಕ್ಚರ್. ಮೇಲ್ಗಡೆ ಲೀಫ್ ಲೈಕ್ ಸ್ಟ್ರಕ್ಚರ್ ಇವೆ, ಗ್ರೀನ್ ಕಲರ್ ಕಾಣಿಸ್ತಿದೆನಾ ನಿಮಗೆ? ಅವು ಯಾವುದು ಟ್ರೂ ರೂಟ್ ಅಲ್ಲ, ಸ್ಟೆಮ್ ಅಲ್ಲ, ಲೀವ್ಸ್ ಅಲ್ಲ. ಅವು ರೂಟ್ ಲೈಕ್ ಸ್ಟ್ರಕ್ಚರ್, ಸ್ಟೆಮ್ ಲೈಕ್ ಸ್ಟ್ರಕ್ಚರ್, ಲೀಫ್ ಲೈಕ್ ಸ್ಟ್ರಕ್ಚರ್. ದ ಪ್ಲಾಂಟ್ ಬಾಡಿ ಈಸ್ ಹ್ಯಾಪ್ಲಾಯ್ಡ್. ಮೇನ್ ಪ್ಲಾಂಟ್ ಬಾಡಿ ಏನಂತೆ, ಹ್ಯಾಪ್ಲಾಯ್ಡ್ ಇನ್ ನೇಚರ್, ಕನ್ಸಿಸ್ಟ್ ಆಫ್ ಸಿಂಗಲ್ ಸೆಟ್ ಆಫ್ ಕ್ರೋಮೋಸೋಮ್ ಇನ್ ದರ್ ಜೀನಮ್. ಇಟ್ ಪ್ರೊಡ್ಯೂಸಸ್ ಗ್ಯಾಮೆಟ್. ಅದೇನು ಪ್ರೊಡ್ಯೂಸ್ ಮಾಡುತ್ತಂತೆ, ಗ್ಯಾಮೆಟ್ಸನ್ನು. ಗ್ಯಾಮೆಟ್ಸನ್ನು ಪ್ರೊಡ್ಯೂಸ್ ಮಾಡೋದಕ್ಕೋಸ್ಕರ ಅದನ್ನು ಗ್ಯಾಮೆಟೋಫೈಟ್ ಅಂತ ಹೇಳ್ತೀವಿ. ಒಂದು ಮಾರ್ಕ್ಸಿಗೆ ಕೇಳ್ತಾರೆ, ವಾಟ್ ಇಸ್ ಗ್ಯಾಮೆಟೋಫೈಟ್ ಅಂತ. ಏನಂತೆ ಗ್ಯಾಮೆಟೋಫೈಟ್ ಅಂದರೆ, ಇಟ್ ಇಸ್ ಅ ಪ್ಲಾಂಟ್ ಬಾಡಿ ವಿಚ್ ಪ್ರೊಡ್ಯೂಸ್ ಗ್ಯಾಮೆಟ್ಸ್. ಏನು ಗ್ಯಾಮೆಟೋಫೈಟ್ ಅಂದರೆ, ಪ್ಲಾಂಟ್ ಬಾಡಿ ವಿಚ್ ಪ್ರೊಡ್ಯೂಸ್ ಗ್ಯಾಮೆಟ್ಸ್. ನೆಕ್ಸ್ಟ್ ಕಮಿಂಗ್ ಟು ದ ಸೆಕ್ಸ್ ಆರ್ಗನ್ ಇನ್ ಬ್ರಯೋಫೈಟ್ಸ್ ಆರ್ ಮಲ್ಟಿಸೆಲ್ಯುಲಾರ್. ಸೆಕ್ಸ್ ಆರ್ಗನ್ ಏನಂತೆ, ಮಲ್ಟಿಸೆಲ್ಯುಲಾರ್ ಅಂತೆ, ಮೇಡ್ ಅಪ್ ಆಫ್ ಮೆನಿ ಸೆಲ್ಸ್. ಮೇಲ್ ಸೆಕ್ಸ್ ಆರ್ಗನ್ ಇಸ್ ಆಂಥ್ರಿಡಿಯಮ್, ಪ್ರೊಡ್ಯೂಸಸ್ biflagellated anthrozoids, and female sex organ is archegonium, is of flask shape and produces single egg. ಏನಂತೆ, ಸೆಕ್ಸ್ ಆರ್ಗನ್ಸ್ ಏನಿದೆ ಅಲ್ವಾ, ಅವು ಮಲ್ಟಿಸೆಲ್ಯುಲಾರ್ ಅಂತೆ. ಮೇಲ್ ಸೆಕ್ಸ್ ಆರ್ಗನ್ ಯಾವುದಂತೆ, ಆಂಥ್ರಿಡಿಯಮ್ ಅಂತೆ. ಅದೇನು ಪ್ರೊಡ್ಯೂಸ್ ಮಾಡುತ್ತಂತೆ, ಬೈಫ್ಲಾಜಿಲೇಟೆಡ್, 2 ಫ್ಲಾಜೆಲ್ಲ ಇರುವಂಥ ಆಂಥ್ರೋಸಾಯ್ಡ್ಸನ್ನು ಪ್ರೊಡ್ಯೂಸ್ ಮಾಡುತ್ತಂತೆ. ಫೀಮೇಲ್ ಸೆಕ್ಸ್ ಆರ್ಗನ್ ಯಾವುದಂತೆ, ಆರ್ಕಿಗೋನಿಯಮ್. ಅದು ಯಾವ ಶೇಪಲ್ಲಿ ಇರುತ್ತಂತೆ, ಪ್ಲಾಸ್ಕಿನ ಶೇಪಲ್ಲಿ ಇರುತ್ತಂತೆ. ಮತ್ತು ಒಂದೇ ಒಂದು ಸಿಂಗಲ್ ಎಗ್ಗನ್ನು ಪ್ರೊಡ್ಯೂಸ್ ಮಾಡುತ್ತಂತೆ. ಇಲ್ಲಿ ಮೇಲ್ಗಡೆ ನೋಡ್ಬೋದು, ಮಾರ್ಕೆನ್ಶಿಯಾದ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಫೀಮೇಲ್ ಥ್ಯಾಲಸ್ ಮತ್ತು ಮೇಲ್ ಥ್ಯಾಲಸ್. ಫೀಮೇಲ್ ಥ್ಯಾಲಸಲ್ಲಿ ಏನಿದೆ, ಆರ್ಕಿಗೋನಿಯೋ 4 ಇದೆ, ಮತ್ತು ಮೇಲ್ ಥ್ಯಾಲಸಲ್ಲಿ ಆಂಥ್ರಿಡಿಯೋ 4 ಇದೆ. ಆರ್ಕಿಗೋನಿಯೋ 4 ಮೇಲೆ ಆರ್ಕಿಗೋನಿಯಾ, ಆಂಥ್ರಿಡಿಯೋ 4 ಮೇಲೆ ಆಂಥ್ರಿಡಿಯಾ ಪ್ರೆಸೆಂಟ್ ಇದೆ. Anthrozoids are released to water and meet archegonium, and anthrozoids fuse with the egg to form a zygote. ಏನಂತೆ, ಈ ಆಂಥ್ರಿಡಿಯಮ್ ಏನು ಪ್ರೊಡ್ಯೂಸ್ ಮಾಡುತ್ತಲ್ವ ಆಂಥ್ರೋಸಾಯ್ಡ್ಸ್, ಅವು ಎಲ್ಲಿ ವಾಟ್ರಲ್ಲಿ ರಿಲೀಸ್ ಮಾಡುತ್ತಂತೆ. ಈ ವಾಟ್ರಲ್ಲಿ ರಿಲೀಸ್ ಆಗಿರೋದು ಯಾವುದಕ್ಕೆ ಮೀಟ್ ಆಗುತ್ತಂತೆ, ಆರ್ಕಿಗೋನಿಯಮಿಗೆ ಮೀಟ್ ಆಗುತ್ತಂತೆ. ಮೀಟಾಗಿ ಈ ಆರ್ಕಿಗೋನಿಯಮಲ್ಲಿರುವಂಥ ಎಗ್ ಸೆಲ್ ಜೊತೆಗೆ ಫ್ಯೂಸ್ ಆಗಿ ಝೈಗೋಟನ್ನು ಫಾರ್ಮೇಷನ್ ಮಾಡುತ್ತಂತೆ. ಅದಕ್ಕೆಯ ಇದರ ಲೈಫ್ ಸೈಕಲ್ ಕಂಪ್ಲೀಟ್ ಆಗಬೇಕು ಅಂದರೆ ವಾಟ್ರ್ ಬೇಕು. ಯಾಕೆ ಹೇಳಿ, ಆಂಥ್ರೋಸೈಡ್ಸನ್ನು ಎಲ್ಲಿ ರಿಲೀಸ್ ಮಾಡೋದು, ವಾಟ್ರ್ ಬಾಡೀಸಲ್ಲಿ ರಿಲೀಸ್ ಮಾಡುತ್ತಂತೆ. ಅವು ಮೂಮೆಂಟ್ ಆಗಿ ಯಾವ ಕಡೆ ಹೋಗ್ಕೊಂಡು ಮೂವ್ ಆಗುತ್ತಂತೆ, ಅಥವಾ ರ್ಯಾಂಡಮ್ಲಿ ಅದು ಯಾವುದಕ್ಕೆ ಮೀಟ್ ಆಗುತ್ತಂತೆ, ಆರ್ಕಿಗೋನಿಯಮಿಗೆ ಮೀಟ್ ಆಗುತ್ತಂತೆ. ಆರ್ಕಿಗೋನಿಯಮಲ್ಲಿರುವಂಥ ಎಗ್ ಜೊತೆ ಫ್ಯೂಸ್ ಆಗಿ ಝೈಗೋಟನ್ನು ಫಾರ್ಮೇಷನ್ ಮಾಡುತ್ತಂತೆ. ಝೈಗೋಟ್ ಡು ನಾಟ್ ಅಂಡರ್ಗೋ ಮಿಯೋಸಿಸ್ ಇಮಿಡಿಯೇಟ್ಲಿ. ದೇ ಪ್ರೊಡ್ಯೂಸ್ ಮಲ್ಟಿಸೆಲ್ಯುಲಾರ್ ಬಾಡಿ ಕಾಲ್ಡ್ ಸ್ಪೋರೋಫೈಟ್. ಈ ಝೈಗೋಟ್ ಏನಿದೆ ಅಲ್ವಾ, ಡೈರೆಕ್ಟಾಗಿ ಏನಾಗಲ್ಲ, ಮಿಯೋಸಿಸ್ ಆಗಲ್ಲ. ಅದೇನು ಮಾಡುತ್ತಂತೆ, ಮಲ್ಟಿಸೆಲ್ಯುಲಾರ್ ಬಾಡಿನ ಪ್ರೊಡ್ಯೂಸ್ ಮಾಡುತ್ತಂತೆ. ಅದು ಯಾವುದದು, ಸ್ಪೋರೋಫೈಟ್. Sporophyte is not a free living but attached to the photosynthetic gametophyte and derive nutrition from it. Some cells of sporophyte undergo meiosis to produce haploid spores. These spores germinate to form gametophyte. ಏನಾಗುತ್ತಂತೆ, ಈ ಝೈಗೋಟ್ ಡೈರೆಕ್ಟಾಗಿ ಮಿಯೋಸಿಸ್ ಆಗಲ್ಲ ಅಂತೆ. ಅದು ಮಲ್ಟಿಸೆಲ್ಯುಲಾರ್ ಬಾಡಿ ಯಾವುದು, ಸ್ಪೋರೋಫೈಟಾಗಿ ಕನ್ವರ್ಟ್ ಆಗುತ್ತಂತೆ. ಈ ಸ್ಪೋರೋಫೈಟ್ ಏನಿದೆ ಅಲ್ವಾ, ಫ್ರೀ ಲಿವಿಂಗ್ ಅಲ್ಲ ಅಂತೆ. ಅದು ಯಾವುದಕ್ಕೆ ಅಟ್ಯಾಚ್ ಆಗಿರುತ್ತಂತೆ, ಗ್ಯಾಮೆಟೋಫೈಟಿಗೆ ಅಟ್ಯಾಚ್ ಆಗಿರುತ್ತಂತೆ. ಗ್ಯಾಮೆಟೋಫೈಟ್ ಆ್ಯಕ್ಚುಯಲ್ ಆಗಿ ಫೋಟೋಸಿಂಥಸಿಸ್ ಮಾಡುವಂಥದ್ದು. ಈ ಗ್ಯಾಮೆಟೋಫೈಟಿಂದ ನ್ಯೂಟ್ರಿಷನನ್ನು ಅಬ್ಸಾರ್ಬ್ ಮಾಡ್ಕೊಳತ್ತಂತೆ. ಕೆಲವೊಂದು ಸೆಲ್ಸ್ ಮಾತ್ರ ಈ ಸ್ಪೋರೋಫೈಟಿಂದು ಮಿಯೋಸಿಸ್ ಆಗಿ ಸ್ಪೋರ್ಸನ್ನು ಪ್ರೊಡ್ಯೂಸ್ ಮಾಡುತ್ತಂತೆ.
ಆ ಸ್ಪೋರ್ಸೇ ಜರ್ಮಿನೇಟ್ ಆಗಿ ಗ್ಯಾಮೆಟೋಫೈಟಾಗಿ ಕನ್ವರ್ಟ್ ಆಗುತ್ತಂತೆ. ಅರ್ಥ ಆಯ್ತಾ? ಇಲ್ಲಿ ನೀವು ಲಿವರ್ ವರ್ತಿನ ಲೈಫ್ ಸೈಕಲನ್ನು ಅಬ್ಸರ್ವ್ ಮಾಡ್ಬೋದು. ಕಾಣಿಸ್ತಿದೆನಾ ನಿಮಗೆ ಏನಾಗುತ್ತೆ ಅಂತ? ಸ್ಪೋರೋಫೈಟ್ ಆಗುತ್ತೆ. ಆ ಸ್ಪೋರೋಫೈಟ್ ನೆನ್ಪಿಟ್ಕೊಳ್ಳಿ, ಸ್ಪೋರೋಫೈಟ್ ಎಲ್ಲಿಂದ ಝೈಗೋಟ್ ಡೈರೆಕ್ಟಾಗಿ ಮಿಯೋಸಿಸ್ ಆಗಿ ಸ್ಪೋರನ್ ಫಾರ್ಮೇಷನ್ ಮಾಡಲ್ಲ. ಅದು ಏನಾಗುತ್ತೆ, ಸ್ಪೋರೋಫೈಟಾಗಿ ಕನ್ವರ್ಟ್ ಆಗುತ್ತೆ. ಅದು ಫ್ರೀ ಲಿವಿಂಗ್ ಅಲ್ಲ, ಯಾವುದಕ್ಕೆ ಅಟ್ಯಾಚ್ ಆಗಿರುತ್ತೆ? ಫೋಟೋಸಿಂಥೆಟಿಕ್ ಗ್ಯಾಮೆಟೋಫೈಟಿಗೆ ಅಟ್ಯಾಚ್ ಆಗಿರುತ್ತೆ. ಗ್ಯಾಮೆಟೋಫೈಟಿಂದ ನ್ಯೂಟ್ರಿಷನನ್ನು ಡಿರೈವ್ ಮಾಡ್ಕೊಳತ್ತೆ. ಕೆಲವೊಂದು ಸೆಲ್ ಮಾತ್ರ ಏನಾಗುತ್ತಂತೆ, ಸ್ಪೋರ್ಸ್ ಆಗಿ ಮಿಯೋಸಿಸ್ ಆಗಿ ಸ್ಪೋರ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಅವು ಜರ್ಮಿನೇಟ್ ಆಗಿ ಗ್ಯಾಮೆಟೋಫೈಟಾಗಿ ಡೆವಲಪ್ ಆಗುತ್ತೆ. ನೆಕ್ಸ್ಟ್ ಕಮಿಂಗ್ ಟು ಇಂಪಾರ್ಟೆನ್ಸ್ ಆಫ್ ದಿಸ್ ಬ್ರಯೋಫೈಟ್ಸ್. Some mosses provide food for herbaceous mammals, birds, etc. The species of sphagnum, it is a type of a moss, provides peat. It is used as a fuel. It has water holding capacity, so that used as a packing material for transshipment of living materials. ಏನಂತೆ, ಈಗ ಇಂಪಾರ್ಟೆನ್ಸಿಗೆ ಬಂದರೆ ಮಾಸ್ ಅಂತ ಹೇಳ್ತೀವಲ್ವಾ, ಅದು ಕೆಲವೊಂದು ಹರ್ಬೇಷಿಯಸ್ ಮ್ಯಾಮಲ್ಸಿಗೆ, ಬರ್ಡ್ಸಿಗೆ ಆ್ಯಸ್ ಅ ಫುಡ್ ಆಗಿ ಏನು ಮಾಡುತ್ತಂತೆ, ಪ್ರೊವೈಡ್ ಆಗುತ್ತಂತೆ. ಇನ್ನು ಕೆಲವೊಂದು ಮಾಸ್ ಯಾವುದದು ಸ್ಪ್ಯಾಗ್ನಮ್ ಅನ್ನೋದು, ಇದು ಪೀಟನ್ನು ಪ್ರೊಡ್ಯೂಸ್ ಮಾಡುತ್ತಂತೆ. ಪೀಟ್, ಆ ಪೀಟನ್ನು ಫ್ಯೂಯಲ್ ಆಗಿ ಯೂಸ್ ಮಾಡ್ಬೋದು. ಇಲ್ಲಿ ಕಾಣಿಸ್ತಿದೆನಾ ಸ್ಪ್ಯಾಗ್ನಮಿನ ಪೀಟ್, ಅದನ್ನು ಫ್ಯೂಯಲ್ ಆಗಿ ಯೂಸ್ ಮಾಡ್ತಾರಂತೆ. ಜೊತೆಗೆ ಇದರಲ್ಲಿ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿಯಲ್ಲಿ ಇರೋದಕ್ಕೋಸ್ಕರ ಕೆಲವೊಂದು ಲೀವಿಂಗ್ ಮೆಟೀರಿಯಲನ್ನು ಟ್ರಾನ್ಸ್ಪೋರ್ಟ್ ಮಾಡಬೇಕಲ್ವ ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸಿಗೆ, ಅದನ್ನು ರ್ಯಾಪಿಂಗ್ ಮಾಡೋದಕ್ಕೆ ಯಾವುದನ್ನು ಯೂಸ್ ಮಾಡ್ತೀವಂತೆ, ಈ ಸ್ಪ್ಯಾಗ್ನಮನ್ನು ಯೂಸ್ ಮಾಡ್ತೀವಂತೆ. ದೇ ಆರ್ ಇಕಾಲಜಿಕಲಿ ಇಂಪಾರ್ಟೆಂಟ್ because of their role in plant succession on a bare rocks or soil. Mosses along with lichens decompose rocks, making the substrate suitable for the growth of higher plants. Since mosses form dense mat on the soil, they can prevent soil erosion. ನೆಕ್ಸ್ಟ್ ಇಂಪಾರ್ಟೆನ್ಸ್ ಏನಂತೆ, ಅದು ಮೋಸ್ಟ್ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತಂತೆ ಇಕಾಲಜಿಕಲ್ ಸಕ್ಸೇಷನಲ್ಲಿ. ಹೇಗಪ್ಪ ಅಂತಂದರೆ, ಈ ಬ್ಯಾರ್ ರಾಕ್ಸ್ ಮೇಲೆ ಮತ್ತು ಸಾಯಿಲ್ ಮೇಲೆ ಅಲಾಂಗ್ ವಿತ್ ಯಾವುದಂತೆ ಲೈಕನ್ಸಿನ ಜೊತೆಗೆ ಸೇರಿ ಆ ರಾಕನ್ನು ಡಿಕಂಪೋಸಿಷನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತಂತೆ. ಈ ಡಿಕಂಪೋಸಿಷನಿಂದ ಏನಾಗುತ್ತೆ, ಬಾಕಿ ಹೈಯರ್ ಪ್ಲ್ಯಾಂಟ್ಸಿಗೆ ಬೇಕಾಗಿರುವಂಥ ಸಬ್ಸ್ಟ್ರೇಟ್ ಸಿಗತ್ತಂತೆ ಗ್ರೋತ್ ಆಗೋದಕ್ಕೆ. ಅರ್ಥ ಆಗ್ತಿದೆನಾ? ನೆಕ್ಸ್ಟ್, ಈ ಮಾಸ್ ಏನು ಮಾಡುತ್ತೆ, ಈ ಸಾಯಿಲಿನ ಮೇಲೆ ಥಿಕ್ ಮ್ಯಾಟ್ ಥರ ಫಾರ್ಮೇಷನ್ ಮಾಡುತ್ತೆ. ಈ ಫಾರ್ಮೇಷನ್ ಮಾಡೋದ್ರಿಂದ ಸಾಯಿಲಿನ ಇರೋಷನ್, ಮಣ್ಣಿನ ಸವಳತೆ ಅಂತ ಹೇಳ್ತೀವಲ್ವಾ, ಅದನ್ನು ಏನು ಮಾಡುತ್ತಂತೆ, ಪ್ರಿವೆಂಟ್ ಮಾಡುತ್ತೆ. ನೆಕ್ಸ್ಟ್ ಕಮಿಂಗ್ ಟು ಟೈಪ್ಸ್ ಆಫ್ ಬ್ರಯೋಫೈಟ್ಸ್. Bryophytes are mainly classified into two types. One is liverwort, another one is moss. First, liverworts. These liverworts grow usually in moist, shady habitats such as bank of streams, marshy ground, damp soil, bark of trees, and deep in the woods. Their plant body is thalloid. For example, Marchantia. Thallus is dorsi-ventrally and closely pressed to the substrate. The leafy member have tiny leaf-like appendages in 2 rows on the stem-like structure. ಏನಂತೆ ಇದರ ಕ್ಯಾರೆಕ್ಟರಿಗೆ ಬಂದರೆ, ಯೂಶ್ವಲಿ ಇಲ್ಲಂತೆ ಮಾಯ್ಸ್ಟ್ ಶೇಡಿ ಹ್ಯಾಬಿಟೇಟ್ಸಲ್ಲಿ ಗ್ರೋ ಆಗುತ್ತಂತೆ. ಯಾವುದಪ್ಪ ಈ ಹ್ಯಾಬಿಟೇಟ್ಸ್ ಅಂದರೆ ಬೇಕಾದರೆ ಈ ಸ್ಟ್ರೀಮಿನ ಬ್ಯಾಂಕ್ ಮೇಲೆ ಇರ್ಬೋದು,
ಸ್ಟ್ರೀಮ್ಸಿನ ದಡದ ಮೇಲೆ ಅಂತ ಹೇಳ್ತೀವಲ್ವಾ. ಮಾರ್ಷಿ ಗ್ರೌಂಡ್ ಮೇಲೆ ಇರ್ಬೋದು, ಡ್ಯಾಮ್ ಸಾಯಿಲ್ ಮೇಲೆ ಇರ್ಬೋದು, ಬಾರ್ಕ್ ಟ್ರೀಯ ಬಾರ್ಕ್ ಮೇಲೆ ಇರ್ಬೋದು, ಡೀಪ್ ವುಡ್ಸಲ್ಲಿ ಇರ್ಬೋದು. ಇದ್ರ ಮೇಲೆಲ್ಲ ಗ್ರೋ ಆಗುತ್ತಂತೆ. ಪ್ಲ್ಯಾಂಟ್ ಬಾಡಿ ಏನಂತೆ? ಥ್ಯಾಲಾಯ್ಡ್ ಅಂತೆ. ಅಂದರೆ ಟ್ರೂ ರೂಟ್, ಸ್ಟೆಮ್ ಮತ್ತು ಲೀಫ್ ಅಂತ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಲ್ಲಂತೆ. ಥ್ಯಾಲಾಯ್ಡ್ ಪ್ಲ್ಯಾಂಟ್ ಬಾಡಿ ಇರುತ್ತಂತೆ. ಎಕ್ಸಾಂಪಲ್ ಮಾರ್ಕ್ಯಾನ್ಶಿಯಾ. ಆ ಇಮೇಜಲ್ಲಿ ನೀವು ನೋಡ್ಬೋದಲ್ವಾ, ಅದು ನಥಿಂಗ್ ಬಟ್ ಮಾರ್ಕ್ಯಾನ್ಶಿಯಾದ ಇಮೇಜ್ ಅದು. ಥ್ಯಾಲಸ್ ಇಸ್ ಡಾರ್ಸಿ ವೆಂಟ್ರಲ್. ಥ್ಯಾಲಸ್ ಏನಿರುತ್ತಂತೆ? ಡಾರ್ಸಿ ವೆಂಟ್ರಲಿ ಅಥವಾ ಕ್ಲೋಸ್ಲಿ ಈ ಸಬ್ಸ್ಟ್ರಾಟಮಿಗೆ ಏನಾಗಿರುತ್ತಂತೆ? ಅಟ್ಯಾಚ್ ಆಗಿರುತ್ತಂತೆ. ದ ಲೀಫಿ ಮೆಂಬರ್ಸ್, ಸಪೋಸ್ ಲೀಫಿ ಮೆಂಬರ್ಸ್ ಇದ್ದರೆ ಅದರಲ್ಲಿ ಚಿಕ್ಕ ಚಿಕ್ಕ ಟೈನಿ ಲೀವ್ಸ್ ಇರುತ್ತಂತೆ. ಅವು 2 ರೋ ಅಲ್ಲಿ ಈ ಸ್ಟೆಮ್ ಲೈಕ್ ಸ್ಟ್ರಕ್ಚರ್ ಮೇಲೆ ಅರೇಂಜ್ ಆಗಿರುತ್ತಂತೆ. ನೆಕ್ಸ್ಟ್ ಕಮಿಂಗ್ ಟು ರಿಪ್ರೊಡಕ್ಷನ್ ಆಫ್ ದಿಸ್ liverworts. First, asexual reproduction. Asexual reproduction by fragmentation of a thalli or by formation of gamete or single gamma. ಏನಂತೆ? ಅಸೆಕ್ಷುವಲ್ ರಿಪ್ರೊಡಕ್ಷನ್ ಯಾವುದರಿಂದ ಆಗುತ್ತಂತೆ? ಈ ಥ್ಯಾಲಸ್ಸಿನ ಫ್ರಾಗ್ಮೆಂಟೇಷನಿಂದ. ಥ್ಯಾಲಸ್ ಏನಾಗುತ್ತಂತೆ? ಸ್ಮಾಲ್ ಫ್ರಾಗ್ಮೆಂಟ್ಸ್ ಅಥವಾ ಪೀಸ್ ಆಗಿ ಕಟ್ಟಾಗುತ್ತಂತೆ. ಈಚ್ ಆ ಪೀಸಿಗೆ ಏನು ಅಬಿಲಿಟಿ ಇರುತ್ತಂತೆ? ಹೊಸ ಥ್ಯಾಲಸನ್ನು ಪ್ರೊಡ್ಯೂಸ್ ಮಾಡುವಂಥ ಅಬಿಲಿಟಿ ಇರುತ್ತಂತೆ. ಅಥವಾ ಯಾವುದಂತೆ? ಗೆಮ್ಮೆಯಿಂದ. ಸಿಂಗಲ್ ಇದ್ದರೆ ಅದನ್ನು ಗ್ಯಾಮಾ ಅಂತ ಹೇಳ್ತೀವಿ. ಏನಪ್ಪ ಈ ಗೆಮ್ಮೆ ಅಥವಾ ಗ್ಯಾಮಾ ಅಂತಂದರೆ? ಗೆಮ್ಮೆ ಆರ್ ಗ್ರೀನ್ multicellular asexual buds that develops in a small receptacles called gamma cups on the thalli. The gammae are detached from the parent body and germinate to form new individual. ಏನಾಗುತ್ತಂತೆ? ಈ ಗೆಮ್ಮೆ ಅನ್ನೋದು ಗ್ರೀನ್ ಕಲರಲ್ಲಿ ಮಲ್ಟಿಸೆಲ್ಯುಲಾರ್ ಅಸೆಕ್ಷುವಲ್ ಬಡ್ಸ್ ಅಥವಾ ಸ್ಪೋರ್ ಅಂತ ಹೇಳ್ತೀವಿ. ಯಾವುದ್ರಲ್ಲಿ ಡೆವಲಪ್ ಆಗುತ್ತಂತೆ? ಸ್ಮಾಲ್ ಕಪ್ ಲೈಕ್ ಸ್ಟ್ರಕ್ಚರ್ ಕಾಲ್ಡ್ ಗ್ಯಾಮಾ ಕಪ್ಪಲ್ಲಿ ಡೆವಲಪ್ ಆಗುತ್ತಂತೆ. ಈ ಗೆಮ್ಮೆ ಏನಾಗುತ್ತಂತೆ? ಅಟ್ ಮ್ಯಾಚುರಿಟಿ ಪ್ಯಾರೆಂಟಲ್ ಬಾಡಿಯಿಂದ ಡಿಟ್ಯಾಚ್ ಆಗಿ ಜರ್ಮಿನೇಟ್ ಆಗಿ ನ್ಯೂ ಇಂಡಿವಿಜುವಲನ್ನು ಫಾರ್ಮೇಷನ್ ಮಾಡುತ್ತಂತೆ. ಈ ಇಮೇಜಲ್ಲಿ ನೋಡ್ಬೋದು, ಗ್ಯಾಮಾ ಕಪ್ಪನ್ನು ಅಬ್ಸರ್ವ್ ಮಾಡ್ಬೋದು, ನೀವು ಗೆಮ್ಮೆನ ಅಬ್ಸರ್ವ್ ಮಾಡ್ಬೋದು. ನೆಕ್ಸ್ಟ್ ಕಮಿಂಗ್ ಟು ಸೆಕ್ಷುವಲ್ ರಿಪ್ರೊಡಕ್ಷನ್. Male and female sex organ are produced on the same or different thalli. Male and female sex organs present on the same thallus, then we call them as homothallic condition. If they are present on different thalli, then we call them as heterothallic condition. Sporophyte is differentiated into foot, seta and capsule. After meiosis, spores produced within the capsule. The spores germinate to form free-living gametophyte. ಏನಾಗುತ್ತಂತೆ ಇಲ್ಲಿ? ಮೇಲ್ ಮತ್ತು ಫೀಮೇಲ್ ಸೆಕ್ಸ್ ಆರ್ಗನ್ ಐದರ್ ಏನಾಗ್ಬೋದಂತೆ? ಸೇಮ್ ಥ್ಯಾಲಸಲ್ಲಿ ಆಗ್ಬೋದಂತೆ ಅಥವಾ ಡಿಫ್ರೆಂಟ್ ಥ್ಯಾಲಸಲ್ಲಿ. ಅವಾಗ ನೀವು ಮಾರ್ಕ್ಯಾನ್ಶಿಯಾದಲ್ಲಿ ನೋಡಿದ್ರಲ್ವಾ, ಒಂದು ಥ್ಯಾಲಸಲ್ಲಿ ಯಾವುದಾಗಿತ್ತು? ಆಂಥ್ರಿಡಿಯೋ ಫೋರ್ ಫಾರ್ಮೇಷನ್ ಆಗಿತ್ತು. ಮತ್ತೊಂದು ಥ್ಯಾಲಸಲ್ಲಿ ಆರ್ಕಿಗೋನಿಯೋ ಸ್ಪೋರ್ ಇತ್ತು. ಹೌದಾ? ಆಂಥ್ರಿಡಿಯಾ ಮತ್ತು ಆರ್ಕಿಗೋನಿಯಾ ಸೇಮ್ ಥ್ಯಾಲಸಲ್ಲಲ್ಲ, ಡಿಫ್ರೆಂಟ್ ಥ್ಯಾಲಸಲ್ಲಿ ಫಾರ್ಮೇಷನ್ ಆಗಿತ್ತು. ಸ್ಪೋರೋಫೈಟ್ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಈ ಸ್ಪೋರೋಫೈಟಲ್ಲಿ ಫೂಟ್, ಸೀಟಾ ಮತ್ತು ಕ್ಯಾಪ್ಸುಲ್ ಅಂತ 3 ಪಾರ್ಟಲ್ಲಿ ಡಿವೈಡ್ ಮಾಡ್ತೀವಂತೆ. ಈ ಕ್ಯಾಪ್ಸುಲಿನ ಒಳಗಡೆ ಆ್ಯಕ್ಚುಲ್ ಆಗಿ ಸ್ಪೋರ್ ಪ್ರೊಡ್ಯೂಸ್ ಆಗುತ್ತಂತೆ ಬೈ ಮಿಯೋಸಿಸ್. ಈ ಸ್ಪೋರೇ ಜರ್ಮಿನೇಟ್ ಆಗಿ ಲೀವಿಂಗ್ ಗ್ಯಾಮೆಟೋಫೈಟಾಗಿ ಕನ್ವರ್ಟ್ ಆಗುತ್ತಂತೆ. Next, coming to second type, that is meiosis. The predominant stage of the life cycle of meiosis gametophyte. ಗೊತ್ತಿದೆ ನಿಮಗೆ? The main stage ಯಾವುದಂತೆ? gametophyte. It consists of 2 stages, first stage and second stage. First stage is the protonema stage and second stage is leafy stage. So this meiosis
The prominent stage is nothing but gametophytic stage, which consists of again two stages. One is protonema stage, another one is leafy stage. First, coming to protonema stage. It develops directly from spores. It develops directly from spores. It is a creeping, green, branched and frequently filamentous stage. ಏನಂತೆ ಪ್ರೋಟೋನಿಮಾ ಅಂತಂದರೆ ಇಟ್ ಡೆವಲಪ್ಸ್ ಡೈರೆಕ್ಟ್ಲಿ ಫ್ರಮ್ ದಿ ಸ್ಪೋರ್. ಅಲ್ಲಿ ಕಾಣಿಸ್ತಿದೆ ಅಲ್ವಾ ನಿಮಗೆ, ಸ್ಪೋರ್ಸ್ ಫಾರ್ಮೇಷನ್ ಆಗಿದೆ ಸ್ಪೋರೋಫೈಟಿಂದ. ಆ ಸ್ಪೋರ್ಸ್ ಪ್ರೋಟೋನಿಮಾನ ಫಾರ್ಮೇಷನ್ ಮಾಡಿದೆ. ಗೊತ್ತಾಯ್ತಾ? ಈ ಪ್ರೋಟೋನಿಮಾ ಅನ್ನೋದೇನಂತೆ ಕ್ರೀಪಿಂಗ್, ನೆಲದ ಮೇಲೆ ಏನು ಹಪ್ತಾ ಹೋಗುತ್ತೆ ಅಂತ ಹೇಳ್ತಾವಲ್ವ, ಕ್ರೀಪಿಂಗ್, ಗ್ರೀನ್ ಇರುತ್ತಂತೆ, ಬ್ರಾಂಚ್ಡ್, ಫ್ರೀಕ್ವೆಂಟ್ಲಿ ಏನಂತೆ ಫಿಲಾಮೆಂಟ್ ಥರ ಇರ್ಬೋದಂತೆ, ಫ್ರೀಕ್ವೆಂಟ್ಲಿ ಅಂದರೆ. ನೆಕ್ಸ್ಟ್ ಲೀಫಿ ಸ್ಟೇಜಿಗೆ ಬಂದರೆ ಇಟ್ ಡೆವಲಪ್ಸ್ ಫ್ರಮ್ ದಿ ಸೆಕೆಂಡರಿ ಪ್ರೋಟೋನಿಮಾ ಆಸ್ ಅ ಲ್ಯಾಟ್ರಲ್ ಬಡ್. ದಿ ಕನ್ಸಿಸ್ಟ್ ಆಫ್ ಅಪ್ರೈಟ್ ಸ್ಲೆಂಡರ್ ಆಕ್ಸಸ್ bearing spirally arranged leaves. They are attached to soil through multicellular and branched rhizoids. The stage bears the sex organ. ಇದೇನಂತೆ ಲೀಫಿ ಸ್ಟೇಜಲ್ಲಿ ಇವು ಸೆಕೆಂಡರಿ ಪ್ರೋಟೋನಿಮಾದಿಂದ ಡೆವಲಪ್ ಆಗುತ್ತಂತೆ. ಅರ್ಥ ಆಗ್ತದೇನಾ? ಇದರಲ್ಲಿ ಅಪ್ರೈಟ್ ಮೇಲ್ಗಡೆ ಗ್ರೋ ಆಗುವಂಥ ಸ್ಲೆಂಡರ್ ಆಕ್ಸಸ್ ಇರುತ್ತಂತೆ, ಅಂದರೆ ನಥಿಂಗ್ ಬಟ್ ಸ್ಟೆಮ್ ಲೈಕ್ ಪೋರ್ಷನ್ ಇರುತ್ತಂತೆ. ಅದ್ರ ಮೇಲೆ ಈ ಲೀಫ್ ಲೈಕ್ ಸ್ಟ್ರಕ್ಚರ್ ಸ್ಪೈರಲ್ಲಿ ಅರೇಂಜ್ ಆಗಿರುತ್ತಂತೆ. ಈ ಸ್ಟ್ರಕ್ಚರ್ ಆ ಸಬ್ಸ್ಟ್ರಾಟಮಿಗೆ ಅಟ್ಯಾಚ್ ಆಗುತ್ತಂತೆ ಥ್ರೂ ಮಲ್ಟಿಸೆಲ್ಯುಲರ್ ಅಥವಾ ಬ್ರಾಂಚ್ಡ್ ರೂಟ್ ಲೈಕ್ ಸ್ಟ್ರಕ್ಚರ್ ಕಾಲ್ಡ್ ರೈಸಾಯ್ಡ್ ಅಂತೆ. ಈ ಸ್ಟೇಜಲ್ಲಿ ಏನು ಪ್ರೆಸೆಂಟ್ ಇರುತ್ತಂತೆ? ಸೆಕ್ಸ್ ಆರ್ಗನ್ಸ್ ಪ್ರೆಸೆಂಟ್ ಇರುತ್ತಂತೆ. ಕಮಿಂಗ್ ಟು ರಿಪ್ರೊಡಕ್ಷನ್. Vegetative reproduction by fragmentation and budding in the secondary protonema. ಫ್ರಾಗ್ಮೆಂಟೇಷನ್ ಗೊತ್ತಿದೆ ನಿಮಗೆ. ಥ್ಯಾಲಸ್ ಏನು ಫ್ರಾಗ್ಮೆಂಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ, ಆ ಫ್ರಾಗ್ಮೆಂಟ್ಸ್ ಏನು ಹೊಸ ಇಂಡಿವಿಜುವಲ್ ಆಗಿ ಡೆವಲಪ್ ಆಗುತ್ತೆ. ಬಡ್ಡಿಂಗಲ್ಲಿ ಏನಂತೆ ಸ್ಮಾಲ್ ಔಟ್ ಗ್ರೋತ್ ಡೆವಲಪ್ ಆಗುತ್ತೆ. ಆ ಔಟ್ ಗ್ರೋತ್, ಆ ಬಡ್ ಏನಾಗುತ್ತೆ ಡಿಟ್ಯಾಚ್ ಆಗಿ ಹೊಸ ಪ್ಲ್ಯಾಂಟ್ ಆಗಿ, ಹೊಸ ಥಾಲಾಯಾಗಿ ಡೆವಲಪ್ ಆಗುತ್ತೆ. Next, coming to sexual reproduction. The antheridia and archegonia are produced at the apex of leafy shoot. After fertilization, zygote develops to sporophyte, having foot, seta and capsule. The sporophyte in mosses is more elaborated than that of liverworts. The capsule contains spores are formed after meiosis. Mosses have an elaborate mechanism of spore dispersal comparing to which this liverworts. ಸೊ ಏನಂತೆ ಆಂಥ್ರಿಡಿಯಾ ಮತ್ತು ಆರ್ಕಿಗೋನಿಯಾ ಈ ಲೀಫಿ ಶೂಟಿನ ಅಫ್ಯಾಕ್ಸಲ್ಲಿ ಟಿಪ್ಪಲ್ಲಿ ಪ್ರೊಡ್ಯೂಸ್ ಆಗುತ್ತಂತೆ. ಫರ್ಟಿಲೈಸೇಷನ್ ಆಗಿದ ನಂತರ ಆ ಝೈಗೋಟ್ ಏನು ಡೆವಲಪ್ ಆಗುತ್ತಲ್ವಾ, ಆ ಝೈಗೋಟ್ ಡೆವಲಪ್ ಆಗಿ ಸ್ಪೋರೋಫೈಟಾಗಿ ಕನ್ವರ್ಟ್ ಆಗುತ್ತೆ. ಆ ಸ್ಪೋರೋಫೈಟಲ್ಲಿ ಫೂಟ್ ಇರುತ್ತೆ, ಸೀಟಾ ಇರುತ್ತೆ ಮತ್ತು ಕ್ಯಾಪ್ಸುಲ್ ಅನ್ನುವಂಥ ಸ್ಟ್ರಕ್ಚರ್ ಇರುತ್ತಂತೆ. ಆ ಸ್ಪೋರೋಫೈಟ್, ಈ ಮಾಸಲ್ಲಿ ಸ್ಪೋರೋಫೈಟ್ ಮೋರ್ ಇಲಾಬೊರೇಟೆಡ್ ದೆನ್ ದಟ್ ಆಫ್ ಲಿವರ್ವರ್ತ್ ಅಂತೆ. ಸ್ಪೋರೋಫೈಟ್ ಮೋರ್ ಇಲಾಬೊರೇಟೆಡ್ ದೆನ್ ದಟ್ ಆಫ್ ಲಿವರ್ವರ್ತ್. ಈ ಕ್ಯಾಪ್ಸುಲಲ್ಲಿ ಏನಿರುತ್ತಂತೆ ಸ್ಪೋರ್ಸ್ ಇರುತ್ತಂತೆ. ಅವು ಯಾವುದ್ರ ನಂತರ ಮಿಯೋಸಿಸ್ ಆಗಿ ಫಾರ್ಮೇಷನ್ ಆಗಿರೋದು. ಈ ಸ್ಪೋರ್ಸಿನ ಡಿಸ್ಪರ್ಸಲ್ ಕೂಡ ಇಲಾಬೊರೇಟೆಡ್ ಮೆಕ್ಯಾನಿಸಮ್ ಅಂತೆ. ಸ್ಟಾರ್ಟಿಂಗಲ್ಲಿ ನೀವು ಫಿನೇರಿಯಾನ ಅಬ್ಸರ್ವ್ ಮಾಡಿರ್ಬೋದು. ಫಿನೇರಿಯಾನ ನೀವು ಎಲ್ಲರೂ ನೋಡಿರ್ತೀರ. ಈ ಪಾಗರ್ ಮೇಲೆ ಅಥವಾ ಒದ್ದೆ ಗೋಡೆ ಮೇಲೆ ರೈನಿ ಸೀಸನಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಅದು ರೈನಿ ಸೀಸನ್ ಆಗಿದ ನಂತರ ಸ್ವಲ್ಪ ನೋಡಿದ್ದೀರಾ ನೀವು. ಆ ಕೋಳಿ ಆಟ ಅಂತ ಆಡ್ತಿದ್ರಿ. ನಿಮ್ಮ ಕೈಯಲ್ಲಿ ಏನು ಸ್ಟ್ರಕ್ಚರನ್ನು ಹೋಲ್ಡ್ ಮಾಡ್ತೀರಲ್ವಾ, ಅದು ನಥಿಂಗ್ ಬಟ್ ಆ ರೂಟ್ ಥರ ಇರೋದು ಯಾವುದಂತೆ, ಅದು ಫೂಟ್ ಮತ್ತು ಸೀಟಾ ಅಂತೆ. ಆ ಕ್ಯಾಪ್ಸುಲ್ ಅನ್ನೋದು ಅದನ್ನು ಹಿಡ್ಕೊಂಡು ಎಳಿತೀರ ಅಲ್ವಾ, ದಟ್ ಈಸ್ ನಥಿಂಗ್ ಬಟ್ ಕ್ಯಾಪ್ಸುಲ್ ಅಂತೆ. ಈ ಕ್ಯಾಪ್ಸುಲಲ್ಲಿ ಆ್ಯಕ್ಚುಲ್ ಆಗಿ ಸ್ಪೋರ್ಸ್ ಇರೋದು.
ಆ ಸ್ಪೋರ್ಸ್ ಹೇಗೆ ಫಾರ್ಮೇಷನ್ ಆಗುತ್ತಂತೆ, ಮಿಯೋಸಿಸ್ ಥ್ರೂ ಫಾರ್ಮೇಷನ್ ಆಗುತ್ತಂತೆ. ಅವು ಡಿಸ್ಪರ್ಸಲ್ ಆಗಿ ನೆಕ್ಸ್ಟ್ ಏನಾಗುತ್ತಂತೆ, ಗ್ಯಾಮೆಟೋಫೈಟಾಗಿ ಕನ್ವರ್ಟ್ ಆಗುತ್ತಂತೆ. ಇಲ್ಲಿಗೆ ಡಿವಿಷನ್ ಬ್ರಯೋಫೈಟ್ಸ್ ಕಂಪ್ಲೀಟ್ ಆಯಿತು. ಏನೇನು ಕಲ್ತಿದ್ದೀರಾ ಅಂತ ಒಂದು ಸತಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಫಸ್ಟ್ ಈ ಬ್ರಯೋಫೈಟ್ಸಿನ ಕ್ಯಾರೆಕ್ಟರಿಸ್ಟಿಕ್ ಫೀಚರನ್ನು ಕಲ್ತಿದ್ದೀರಾ, ಹೌದಾ? ಆಮೇಲೆ ಅದರ ಇಂಪಾರ್ಟೆನ್ಸನ್ನು, ಆಮೇಲೆ ರಿಪ್ರೊಡಕ್ಷನನ್ನು, ಅದಾದ ನಂತರ ನೀವು ಸ್ಟಡಿ ಮಾಡಿರೋದು 2 ಟೈಪ್ಸನ್ನು, ಲಿವರ್ ವರ್ತ್ ಮತ್ತು ಮಾಸ್. ಈಗ ಈ ಬ್ರಯೋಫೈಟ್ಸಿನ ಕ್ಯಾರೆಕ್ಟರಿಸ್ಟಿಕ್ ಫೀಚರನ್ನು 5 ಮಾರ್ಕ್ಸಿಗೆ ಕೇಳಿದ್ದಾರೆ. ಕಾಮನ್ ಆಗಿ ಬ್ರಯೋಫೈಟ್ಸಿಂದೇ ಕೇಳಿದ್ದಾರೆ ಅಂದರೆ ನೀವು ಕಾಮನ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸನ್ನು ಬರೀಬೋದು. ಇಲ್ಲ ಅಪ್ಪ ನಿಮಗೆ ಇಂಡಿವಿಜುವಲ್ ಆಗಿ ಮಾಸಿನ ಕ್ಯಾರೆಕ್ಟರ್ ಕೇಳಿದ್ದಾರೆ ಅಥವಾ ಲಿವರ್ ವರ್ಸಿನ ಕ್ಯಾರೆಕ್ಟರ್ ಕೇಳಿದ್ದಾರೆ ಅಂದರೆ ಇಂಡಿವಿಜುವಲ್ ಆಗಿ ಅದರ ಕ್ಯಾರೆಕ್ಟರ್ಸನ್ನು ನೀವು ಬರೀಬಹುದು. ನೆಕ್ಸ್ಟ್ ಕಮಿಂಗ್ ಟು ಟೆರಡೋಫೈಟ್ಸ್. They include horsetails and ferns. They are found in cool, damp, shady places. Some flourish well in sandy soil condition. Evolutionary, they are the first terrestrial plant to possess vascular tissues. ಈ ಟೆರಡೋಫೈಟ್ಸಲ್ಲಿ ಹಾರ್ಸ್ಟೇಲ್ಸ್ ಮತ್ತು ಫರ್ನ್ಸ್ ಅಂತ 2 ಕ್ಯಾಟಗರಿ ಅಂತೆ. ಇಲ್ಲಿ ಇಮೇಜಲ್ಲಿ ಅಬ್ಸರ್ವ್ ಮಾಡ್ಬೋದು ಹಾರ್ಸ್ಟೇಲ್ ಅಂದರೆ ಹೇಗೆ ಗ್ರೋ ಆಗುತ್ತೆ, ಫರ್ನ್ಸ್ ಹೇಗಿರುತ್ತೆ ಅಂತ. ಇವು ಯೂಶ್ವಲಿ ಎಲ್ಲಂತೆ ಕೂಲ್, ಡ್ಯಾಮ್, ಶೇಡಿ ಪ್ಲೇಸಲ್ಲಿ ಗ್ರೋ ಆಗುತ್ತಂತೆ. ಕೆಲವೊಂದು ಏನು ಸ್ಯಾಂಡಿ ಸಾಯಿಲಲ್ಲಿ ಕೂಡ ಫ್ಲರಿಶ್ ಆಗುವಂಥ ಅಬಿಲಿಟಿ ಇರುತ್ತಂತೆ. ಇವಾಲ್ಯೂಷನರಿ ಇದನ್ನು ಏನಂತ ಹೇಳ್ತೀವಿ, ಫಸ್ಟ್ ಟೆರೆಸ್ಟ್ರಿಯಲ್ ಪ್ಲ್ಯಾಂಟ್ ಟು ಪ್ರೊಸೆಸ್ ವ್ಯಾಸ್ಕ್ಯುಲಾರ್ ಟಿಶ್ಯೂ. ನಿಮ್ಗೆ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ, ಝೈಲಮ್ ಮತ್ತು ಫ್ಲೋಯಮ್ ಅನ್ನೋದು ವ್ಯಾಸ್ಕ್ಯುಲಾರ್ ಟಿಶ್ಯೂ. ಇವು ಫಸ್ಟ್ ಟೆರೆಸ್ಟ್ರಿಯಲ್ ಪ್ಲ್ಯಾಂಟ್ಸ್ ಅಂತೆ. ಇದರಲ್ಲಿ ಏನಿತ್ತಂತೆ, ವ್ಯಾಸ್ಕ್ಯುಲಾರ್ ಟಿಶ್ಯೂಸ್, ಝೈಲಮ್ ಮತ್ತು ಫ್ಲೋಯಮ್ ಪ್ರೆಸೆಂಟ್ ಇತ್ತಂತೆ. In bryophytes, the dominant phase is gametophyte, but in pteridophytes, the dominant phase is sporophyte, and it is differentiated into two root, stem, and leaves, and their organ with a well-differentiated vascular tissue, that is xylem and phloem. Pteridophyte consists of 2 types of leaves, small and large. Small leaves are called as microphylls, and large are called as macrophylls. Microphylls are in Selaginella and macrophylls can observe in ferns. ಏನಂತೆ, ಈ ಬ್ರಯೋಫೈಟ್ಸಲ್ಲಿ ಡಾಮಿನೆಂಟ್ ಫೇಸ್ ಗ್ಯಾಮೆಟೋಫೈಟಿಕ್ ಫೇಸ್ ಆಗಿತ್ತು, ಬಟ್ ಇಲ್ಲಿ ಸ್ಪೋರೋಫೈಟಿಕ್ ಫೇಸ್ ಅಂತೆ. ಆ ಸ್ಪೋರೋಫೈಟಲ್ಲಿ ಟ್ರೂ ರೂಟ್, ಸ್ಟೆಮ್ ಮತ್ತು ಲೀಫ್ ಇರುತ್ತಂತೆ. ಜೊತೆಗೆ ಅವುಗಳ ಆರ್ಗನಲ್ಲಿ ವೆಲ್ ಡಿಫ್ರೆನ್ಷಿಯೇಟೆಡ್ ವ್ಯಾಸ್ಕ್ಯುಲಾರ್ ಟಿಶ್ಯೂ, ಝೈಲಮ್ ಮತ್ತು ಫ್ಲೋಯಮ್ ಇರುತ್ತಂತೆ. 2 ಟೈಪ್ ಲೀವ್ಸ್ ಅಂತೆ, ಸ್ಮಾಲ್ ಮತ್ತು ಲಾರ್ಜ್. ಸ್ಮಾಲ್ ಲೀಫಿಗೆ ಮೈಕ್ರೋಫಿಲ್ಸ್ ಅಂತ ಹೇಳ್ತೀವಿ, ಲಾರ್ಜ್ಗೆ ಮ್ಯಾಕ್ರೋಫಿಲ್ಸ್ ಅಂತ ಹೇಳ್ತೀವಿ. ಈ ಸಲಾಜಿನೆಲ್ಲಾದಲ್ಲಿ ಸ್ಮಾಲ್ ಲೀವ್ಸನ್ನು ಅಬ್ಸರ್ವ್ ಮಾಡ್ಬೋದು, ಫರ್ನ್ಸಲ್ಲಿ ಲಾರ್ಜ್ ಲೀವ್ಸನ್ನು ಅಬ್ಸರ್ವ್ ಮಾಡ್ಬೋದು. ನೆಕ್ಸ್ಟ್ ಕಮಿಂಗ್ ಟು ಎಕನಾಮಿಕ್ ಇಂಪಾರ್ಟೆನ್ಸ್ ಆಫ್ ದಿ ಟೆರಡೋಫೈಟ್ಸ್. ದೇ ಆರ್ ಯೂಸ್ಡ್ ಆಸ್ medical purpose. They are used as soil binders. They are grown as ornamentals. ಏನಂತೆ, ಮೆಡಿಕಲ್ ಪರ್ಪಸಿಗೆ ಕೂಡ ಅವನ್ನು ಯೂಸ್ ಮಾಡ್ಕೊಬೋದಂತೆ. ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ, ರ್ಯಾಟಲ್ ಸ್ನೇಕ್ ಫರ್ನ್, ಆಸ್ಟ್ರಿಚ್ ಫರ್ನ್, ಬ್ರ್ಯಾಕನ್ ಫರ್ನ್ ಎಕ್ಸೆಟ್ರಾ. ಸಾಯಿಲ್ ಬೈಂಡರ್ಸ್ ಆಗಿ ಜಾಸ್ತಿ ವಾಟರ್ ಅಬ್ಸರ್ವ್ ಮಾಡುವ ಅಬಿಲಿಟಿ ಇರೋದಕ್ಕೋಸ್ಕರ ಅದನ್ನು ಏನು ಮಾಡ್ತಾರೆ, ಸಾಯಿಲ್ ಬೈಂಡರ್ಸ್ ಆಗಿ ಕೂಡ ಏನು ಮಾಡಿ ಯೂಸ್ ಮಾಡ್ಕೊಬೋದಂತೆ. ಆರ್ನಮೆಂಟಲ್ ಡೆಕೋರೇಟಿವ್ ಪರ್ಪಸ್ಸಿಗೆ ಅವನ್ನು ಯೂಸ್ ಮಾಡ್ಕೊಬೋದಂತೆ. ಫಾರ್ ಎಕ್ಸಾಂಪಲ್ ಅಸ್ಪ್ಯಾರಗಸ್ ಫರ್ನ್, ಡ್ರಾಪ್ಟೆರಿಸ್ ಫರ್ನ್, ಆಕ್ಟಿನೋಪ್ಟೆರಿಸ್ ಫರ್ನ್, ಇವೆಲ್ಲ ಏನು ಯಾವುದಕ್ಕಂತೆ, ಆರ್ನಮೆಂಟಲಿಗಂತೆ. ನೆಕ್ಸ್ಟ್ ಕಮಿಂಗ್ ಟು ರಿಪ್ರೊಡಕ್ಷನ್. ದ ಸ್ಪೋರೋಫೈಟ್ ಬಿಯರ್ಸ್ ಸ್ಪೊರಾಂಜಿಯಾ that are subtended by leaf-like appendages called sporophylls. ಸ್ಪೋರೋಫೈಟಲ್ಲಿ ಏನಿರುತ್ತಂತೆ, ಸ್ಪೊರಾಂಜಿಯಾ ಇರುತ್ತಂತೆ. ಆ ಸ್ಪೊರಾಂಜಿಯಾದಲ್ಲಿ ಲೀಫಿ ಲೈಕ್ ಸ್ಟ್ರಕ್ಚರ್ಸ್ ಪ್ರೆಸೆಂಟ್ ಇರುತ್ತಂತೆ. ಆ ಇಮೇಜಲ್ಲಿ ನೀವು ಸ್ಪೊರಾಂಜಿಯಮನ್ನು ಅಬ್ಸರ್ವ್ ಮಾಡ್ಬೋದು. ಸಿಂಗಲ್ ಇದ್ದರೆ ಸ್ಪೊರಾಂಜಿಯಮ್,
ತುಂಬ ಇದ್ದರೆ ಸ್ಪೊರಾಂಜಿಯಾ ಅಂತ ಹೇಳ್ತೀವಿ. ಆ ಲೀಫಿ ಲೈಕ್ ಅಪೆಂಡೇಜಸ್ಸಿಗೆ ನಾವೇನಂತ ಹೇಳ್ತೀವಿ? ಸ್ಪೋರೋಫಿಲ್ಸ್ ಅಂತ ಕರಿತೀವಿ. In some cases, the sporophylls form distinct compact structure called strobili or cones. For example, in Selaginella, Equisetum, etc. ಕೆಲವೊಂದ್ಸತಿ ಏನಾಗುತ್ತಂತೆ, ಈ ಸ್ಪೋರೋಫಿಲ್ಸ್ ಏನಿದೆ ಅಲ್ವಾ, ಅವು ಕಾಂಪ್ಯಾಕ್ಟಾಗಿ ಅರೇಂಜ್ ಆಗಿ ಒಂದು ಡಿಸ್ಟಿಂಕ್ಟ್ ಸ್ಟ್ರಕ್ಚರ್ ಥರ ಫಾರ್ಮೇಷನ್ ಮಾಡುತ್ತಂತೆ. ಅವನ್ನು ನಾವು ಸ್ಟ್ರೋಬಲೈ ಅಥವಾ ಕೋನ್ಸ್ ಅಂತ ಹೇಳ್ತೀವಿ. ಸಿಂಗಲ್ ಇದ್ದರೆ ಸ್ಟ್ರೋಬಲಾಂಥಸ್. ಅಲ್ಲಿ ಕಾಣಿಸ್ತಿದೆ ಅಲ್ವಾ ನಿಮಗೆ, ಸ್ಟ್ರೋಬಲೈ ಮತ್ತು ಸ್ಟ್ರೋಬಲಾಂಥಸ್ ಸಲಾಜಿನೆಲ್ಲ ಮತ್ತು ಇಕ್ವಿಸಿಟಮಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಸ್ಪೊರಾಂಜಿಯಾ ಪ್ರೊಡ್ಯೂಸಸ್ ಸ್ಪೋರ್ ಬೈ ಮಿಯೋಸಿಸ್ ಇನ್ ಸ್ಪೋರ್ ಮದರ್ ಸೆಲ್ಸ್. The spores germinate and give rise to inconspicuous, small, multicellular, free-living, mostly photosynthetic thalloid gametophyte called prothallus. ಏನಂತೆ, ಈ ಸ್ಪೊರಾಂಜಿಯಾ ಏನು ಮಿಯೋಸಿಸ್ ಪ್ರೊಸೆಸ್ಸಿಂದ ಸ್ಪೋರನ್ ಫಾರ್ಮೇಷನ್ ಮಾಡುತ್ತಂತೆ ಇನ್ಸೈಡ್ ದಿ ಸ್ಪೋರ್ ಮದರ್ ಸೆಲ್ಸ್. ಈ ಸ್ಪೋರ್ಸ್ ಜರ್ಮಿನೇಟ್ ಆಗಿ ಇನ್ಕಾನ್ಸ್ಪಿಕ್ಯೂಯಸ್ ಅಂದರೆ ಕ್ಲಿಯರಾಗಿ ಡಿಫ್ರೆನ್ಷಿಯೇಟ್ ಆಗದೇ ಇರುವಂಥ ಸ್ಮಾಲ್ ಚಿಕ್ಕ ಮಲ್ಟಿಸೆಲ್ಯುಲಾರ್ ಫ್ರೀ ಲೀವಿಂಗ್ ಅಂದರೆ ಬೇರೆದ ಮೇಲೆ ಡಿಪೆಂಡ್ ಆಗಿರಲ್ಲ, ಮೋಸ್ಟ್ಲಿ ಫೋಟೋಸಿಂಥೆಟಿಕ್ ಥ್ಯಾಲಾಯ್ಡ್ ಗ್ಯಾಮೆಟೋಫೈಟನ್ನು ಪ್ರೊಡ್ಯೂಸ್ ಮಾಡುತ್ತಂತೆ. ಅದನ್ನು ಪ್ರೋಥ್ಯಾಲಸ್ ಅಂತ ಕರಿತೀವಿ. 1 ಮಾರ್ಕ್ಸಿಗೆ ಕೇಳ್ತಾರೆ ವಾಟ್ ಇಸ್ ಪ್ರೋಥ್ಯಾಲಸ್, ಅವಾಗ ಬರೆಯೋದಕ್ಕೆ ಬರಬೇಕು ಏನಂತೆ, ಸ್ಪೋರ್ಸ್ ಜರ್ಮಿನೇಟ್ ಆ್ಯಂಡ್ ಗಿವ್ ರೈಸ್ ಟು ಇನ್ಕಾನ್ಸ್ಪಿಕ್ಯೂಯಸ್ ಸ್ಮಾಲ್ ಮಲ್ಟಿಸೆಲ್ಯುಲಾರ್ ಫ್ರೀ ಲೀವಿಂಗ್ ಮೋಸ್ಟ್ಲಿ ಫೋಟೋಸಿಂಥೆಟಿಕ್ ಥ್ಯಾಲಾಯ್ಡ್ ಗ್ಯಾಮೆಟೋಫೈಟ್ is called as prothallus. Prothallus requires cool, damp, shady place to grow, and also it need water for fertilization. So the spread of pteridophytes is limited and restricted to narrow geographical region. The gametophytes prothallus bear male and female sex organ called antheridia and oogonia respectively. ಈ ಪ್ರೋಥ್ಯಾಲಸ್ಸಿಗೆ ಏನು ಬೇಕಂತೆ, ಕೂಲ್ ಇರುವಂಥ ಡ್ಯಾಮ್ ಇರುವಂಥ ಶೇಡಿ ಪ್ಲೇಸ್ ಬೇಕಂತೆ ಅದ್ರ ಗ್ರೋತಿಗೆ, ಜೊತೆಗೆ ವಾಟರ್ ಕೂಡ ಬೇಕಂತೆ ಫರ್ಟಿಲೈಸೇಷನಿಗೆ. ಅದಕ್ಕೆ ಈ ಟೆರಿಡೋಫೈಡ್ ಏನಿದೆ ಅಲ್ವಾ, ಲಿಮಿಟೆಡ್ ಮತ್ತು ರೆಸ್ಟ್ರಿಕ್ಟೆಡ್ ನ್ಯಾರೋ ಜಿಯೋಗ್ರಫಿಕಲ್ ರೀಜನಲ್ಲಿ ಮಾತ್ರ ಅಬ್ಸರ್ವ್ ಮಾಡ್ಬೋದು ಅಂತ ಹೇಳ್ತೀವಿ. ನೆಕ್ಸ್ಟ್ ಈ ಪ್ರೋಥ್ಯಾಲಸ್ಸಲ್ಲಿ ಮೇಲ್ ಮತ್ತು ಫೀಮೇಲ್ ಸೆಕ್ಸ್ ಆರ್ಗನ್ಸ್ ಇರುತ್ತೆ. ದಟ್ ಈಸ್ ನಥಿಂಗ್ ಬಟ್ ಯಾವುದಂತೆ, ಅದು ಆಂಥ್ರಿಡಿಯಾ ಆ್ಯಂಡ್ oogonia. ವಾಟರ್ ಇಸ್ ನೀಡೆಡ್ ಫಾರ್ ದಿ ಟ್ರಾನ್ಸ್ಫರ್ ಆಫ್ ಆಂಥ್ರೋಸಾಯ್ಡ್ಸ್ ಮೇಲ್ ಗ್ಯಾಮೆಟ್ ಟು ದಿ ಮೌತ್ ಆಫ್ ಆರ್ಕಿಗೋನಿಯಾ. ಆಂಥ್ರೋಸಾಯ್ಡ್ ಫ್ಯೂಸ್ ವಿತ್ ದಿ ಎಗ್ ಇನ್ಸೈಡ್ ದಿ ಆರ್ಕಿಗೋನಿಯಮ್ ಆ್ಯಂಡ್ ಫಾರ್ಮ್ಸ್ ದಿ zygote. Zygote develops into multicellular, well differentiated sporophyte. ಇಲ್ಲಿ ಕೂಡ ಏನಂತೆ, ಈ ಆಂಥ್ರೋಸಾಯ್ಡ್ಸ್ ಟ್ರಾನ್ಸ್ಫರ್ ಆಗೋದಕ್ಕೆ ವಾಟರ್ ರಿಕ್ವೈರ್ಡ್ ಅಂತೆ. ಈ ಆಂಥ್ರೋಸಾಯ್ಡ್ಸ್ ಏನಾಗುತ್ತಂತೆ, ಆರ್ಕಿಗೋನಿಯಮಲ್ಲಿರುವಂಥ ಎಗ್ ಜೊತೆ ಫ್ಯೂಸ್ ಆಗಿ ಝೈಗೋಟನ್ನು ಫಾರ್ಮೇಷನ್ ಮಾಡುತ್ತಂತೆ. ಈ ಝೈಗೋಟ್ ಡೈರೆಕ್ಟ್ಲಿ ಏನು ಸ್ಪೋರೋಫೈಟ್ ಆಗಿ ಡೆವಲಪ್ ಆಗುತ್ತಂತೆ. ಅದು ಯಾವುದು ಮಲ್ಟಿಸೆಲ್ಯುಲರ್ ಸ್ಪೋರೋಫೈಟ್ ಆಗಿ, ಅದನ್ನು ವೆಲ್ ಡಿಫ್ರೆನ್ಷಿಯೇಟ್ ಮಾಡ್ಬೋದಂತೆ. Most of the pteridophytes produces similar kinds of spores. Homosporous plants. Other produces 2 kinds of spores, macro and microspores. They are heterosporous. For example, Selaginella, Salvinia, etc. ಏನಂತೆ ಇಲ್ಲಿ ಕೆಲವೊಂದು ಟೆರಿಡೋಫೈಟ್ಸ್ ಅಥವಾ ಮೋಸ್ಟ್ ಆಫ್ ದಿ ಟೆರಿಡೋಫೈಟ್ಸ್ ಏನು ಮಾಡುತ್ತಂತೆ, ಸ್ಪೋರ್ಸನ್ನು ಸೇಮ್ ಟೈಪ್ ಒಂದೇ ರೀತಿ ಸ್ಪೋರ್ಸನ್ನು ಪ್ರೊಡ್ಯೂಸ್ ಮಾಡುತ್ತಂತೆ. ಅದಕ್ಕೆ ಆ ಕಂಡೀಷನಿಗೆ ನಾವು ಹೋಮೋಸ್ಪೋರಸ್ ಕಂಡೀಷನ್ ಅಂತ ಹೇಳ್ತೀವಿ. ಕೆಲವೊಂದು ಏನು ಮಾಡುತ್ತಂತೆ, 2 ಡಿಫ್ರೆಂಟ್ ಟೈಪ್ಸ್, ಒಂದು ಚಿಕ್ಕ ಮೈಕ್ರೋಸ್ಪೋರ್ಸ್ ಮತ್ತೊಂದು ದೊಡ್ಡ ಮ್ಯಾಕ್ರೋಸ್ಪೋರ್ಸನ್ನು ಪ್ರೊಡ್ಯೂಸ್ ಮಾಡುತ್ತಂತೆ. ಆ ಕಂಡೀಷನಿಗೆ ನಾವು ಹೆಟ್ರೋಸ್ಪೋರಸ್ ಅಂತ ಹೇಳ್ತೀವಿ. ಅದನ್ನು ಯಾವುದ್ರಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು, ಈ ಸಲಾಜಿನೆಲ್ಲಾದಲ್ಲಿ ಅಬ್ಸರ್ವ್ ಮಾಡ್ಬೋದು, ಜೊತೆಗೆ ಸಾಲ್ವಿನಿಯಾದಲ್ಲಿ ಅಬ್ಸರ್ವ್ ಮಾಡ್ಬೋದು. ಆ ಇಮೇಜಲ್ಲಿ ನೀವು ಮೈಕ್ರೋ ಮತ್ತು ಮ್ಯಾಕ್ರೋಸ್ಪೋರನ್ನು ಅಬ್ಸರ್ವ್ ಮಾಡ್ಬೋದು. ದ ಮೆಗಾಸ್ಪೋರ್ಸ್ ಆ್ಯಂಡ್ ಮೈಕ್ರೋಸ್ಪೋರ್ಸ್ ಜರ್ಮಿನೇಟ್ ಆ್ಯಂಡ್ ಗಿವ್ ರೈಸ್ ಟು ಫೀಮೇಲ್ ಆ್ಯಂಡ್ ಮೇಲ್ ಗ್ಯಾಮೆಟೋಫೈಟ್ ರೆಸ್ಪೆಕ್ಟಿವ್ಲಿ. ಅಂದರೆ ಈ ಮೆಗಾಸ್ಪೋರ್ಸ್ ಡೆವಲಪ್ ಆಗಿ ಫೀಮೇಲ್ ಗ್ಯಾಮೆಟೋಫೈಟನ್ನು ಪ್ರೊಡ್ಯೂಸ್ ಮಾಡುತ್ತೆ,
ಮೈಕ್ರೋಸ್ಪೋರ್ ಡೆವಲಪ್ ಆಗಿ ಮೇಲ್ ಗ್ಯಾಮೆಟೋಫೈಟ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ದ ಫೀಮೇಲ್ ಗ್ಯಾಮೆಟೋಫೈಟ್ ಆರ್ ರಿಟೈನ್ಡ್ ಆನ್ ದಿ ಪ್ಯಾರೆಂಟ್ ಸ್ಪೋರೋಫೈಟ್ ಫಾರ್ ವೇರಿಯಬಲ್ ಪೀರಿಯಡ್. ಈ ಫೀಮೇಲ್ ಗ್ಯಾಮೆಟೋಫೈಟ್ ಏನಿದೆ ಅಲ್ವಾ, ಅದು ಪ್ಯಾರೆಂಟ್ ಸ್ಪೋರೋಫೈಟಲ್ಲೇ ಇರುತ್ತೆ. ಅಂದರೆ ವೇರಿ ಆಗುತ್ತೆ ಒಂದರಿಂದ ಒಂದು, ಅವು ಏನು ಪ್ಯಾರೆಂಟಿನ ಮೇಲೆ ರಿಟೈನ್ಡ್ ಆಗಿರುತ್ತೆ. ವಿತಿನ್ ದಿ ಫೀಮೇಲ್ ಗ್ಯಾಮೆಟೋಫೈಟ್ ಝೈಗೋಟ್ ಡೆವಲಪ್ಸ್ ಇಂಟು ಯಂಗ್ ಎಂಬ್ರಿಯೋ. ಈ ಫೀಮೇಲ್ ಗ್ಯಾಮೆಟೋಫೈಟಲ್ಲೆಯ ಝೈಗೋಟ್ ಡೆವಲಪ್ ಆಗಿ ಎಂಬ್ರಿಯೋ ಕನ್ವರ್ಟ್ ಆಗುತ್ತೆ, ಯಂಗ್ ಎಂಬ್ರಿಯೋ ಕನ್ವರ್ಟ್ ಆಗುತ್ತೆ. ದಿಸ್ ಇವೆಂಟ್ ಇಸ್ ಪ್ರಿಕರ್ಸರ್ ಟು ದಿ ಸೀಡ್ ಹ್ಯಾಬಿಟ್. ಇದೇ ಇವೆಂಟ್ ಯಾವುದಕ್ಕೆ ಇನಿಷಿಯೇಟರ್ ಅಂತೆ? ಸೀಡ್ ಹ್ಯಾಬಿಟಿಗೆ ಇನಿಷಿಯೇಟರ್ ಅಂತೆ. It is considered as important step in evolution. The step is considered as a important step in the evolution. ಇಲ್ಲಿದೆ ನೋಡಿ ಟೆರಡೋಫೈಟಿನ ಲೈಫ್ ಸೈಕಲಿನ ಇಮೇಜ್. ಯಾವ್ಯಾವ ಸ್ಟೇಜ್ ಆಗುತ್ತೆ, ಏನಾಗುತ್ತೆ, ಏನಾದ ನಂತರ ಯಾವುದಾಗುತ್ತೆ ಅಂತ ಸ್ವಲ್ಪ ನೀವು ಸರಿ ಮಾಡಿ ನೋಡಿಕೊಂಡ್ರೆ ಅರ್ಥ ಆಗ್ಬೋದು ನಿಮಗೆ. ನೆಕ್ಸ್ಟ್ ಕ್ಲಾಸಸ್ ಆಫ್ ಟೆರಡೋಫೈಟ್ಸ್ ಯಾವ್ಯಾವುದಂತೆ? ಫೈಲೋಪ್ಸಿಡಾ, ಲೈಕಾಪ್ಸಿಡಾ, ಸೆಪೆನಾಪ್ಸಿಡಾ, ಟೆರಿಡಾಪ್ಸಿಡಾ. ಅದಕ್ಕೆ ಯಾವ್ಯಾವುದು ಎಕ್ಸಾಂಪಲ್ ಅಂತ ನೋಡಿಕೊಂಡ್ರೆ ಆಯಿತು. ಇಲ್ಲಿಗೆ ಕ್ಲಾಸಸ್ ಆಫ್ ಟೆರಡೋಫೈಟ್ಸ್ ಜೊತೆಗೆ ಟೆರಡೋಫೈಟ್ಸ್ ಕೂಡ ಕಂಪ್ಲೀಟ್ ಆಯಿತು. ಇವತ್ತು ನಾವು ಬ್ರಾಯೋಫೈಟ್ಸ್ ಮತ್ತು ಟೆರಡೋಫೈಟ್ಸ್ ಎರಡೂ ಡಿವಿಷನಿಂದು ಸರಿ ನೆನ್ಪಿಟ್ಕೊಳ್ಳಿ. ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಏನಿದೆ ಅಲ್ವಾ, ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. 10 ಕ್ಯಾರೆಕ್ಟರ್ ಆದರೂ ಮಿನಿಮಮ್ ನಿಮಗೆಲ್ಲರಿಗೂ ಗೊತ್ತಿರಬೇಕು ಅಂತ. So, thank you.